ಕೊಲೆಗೆ ಸಂಬಂಧಪಟ್ಟಂತ ಪತಿಯಿಂದ ಸಹಾಯವನ್ನು ಸಿಗುತ್ತಾ ಅಂತ ಹೇಳಿ ಪವಿತ್ರ ಗೌಡ ಕೇಳ್ಕೊಂಡಿದ್ದಾರೆ. ಅದಕ್ಕಾಗಲ್ಲ ಅಂತ ಹೇಳಿ ಸಮತ ನಿರಾಕರಿಸಿದ್ದಾರೆ. ಅದರ ಬಗ್ಗೆಯೂ ಕೂಡ ಆರೋಪಿ ವಿನಯ್ ಕೇಳಿದ್ದ ಬಗ್ಗೆ ಹೇಳಿಕೆ ಕೂಡ ದಾಖಲಾಗಿದೆ. ಎಲ್ಲವನ್ನ ಕೂಡ ಏನೆಲ್ಲ ಆಯಿತು ಡೇ 1 ಇಂದ ಅನ್ನೋದರ ಕುರಿತು ಆರೋಪಿ ವಿನಯ್ ಫೋನ್ ರಿಕವರಿ ಮಾಡಿದ್ದೀರಾ? ಜಡ್ಜ್ ಪ್ರಶ್ನೆ. ವಿನಯ್ ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಯಾಕೆ ಮಾಡಿದ್ದ? ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆ ಆಗಿದೆ ಅನ್ನೋದರ ಬಗ್ಗೆ ವಿವರಿಸ್ತಾ ಇದ್ದಾರೆ ವಕೀಲರು. ನನ್ನಿಂದ ಆಗಲ್ಲ ಅಂತ ಹೇಳಿ ಪವಿತ್ರ ಕರೆ ಕಟ್ ಮಾಡಿದ್ದ ಸಮತ. ಆರೋಪಿ ವಿನಯ್ ಫೋನ್ ರಿಕವರಿ ಮಾಡಿದ್ದೀರಾ? ರಿಕವರಿ ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ಸಿಕ್ತು? ಆತ ವಿನಯ್ ಯಾಕೆ ರೆಕಾರ್ಡ್ ಮಾಡ್ಕೊಂಡಿದ್ದ? ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ನ? ಫೋಟೋಸ್ಗಳನ್ನೆಲ್ಲ ತೆಗೆದುಕೊಂಡಿದ್ನ? ಯಾವ ರೀತಿಯಾಗಿ ರಿಕವರಿ ಮಾಡಲಾಯಿತು? ಯಾವತ್ತು ರಿಕವರಿ ಮಾಡಿದ್ದಾಯಿತು? ಆ ಫೋಟೋ ಮತ್ತು ವಿಡಿಯೋಗಳು ಎಷ್ಟು ನಿಮಿಷಗಳಿದೆ? ಆ ವಿಡಿಯೋದಲ್ಲಿ ಯಾರೆಲ್ಲ ಇದ್ದರು? ದರ್ಶನ್ ಇದ್ರ, ಪವಿತ್ರ ಗೌಡ ಇದ್ರ, ಮತ್ತು ನಾಗರಾಜ್ ಇದ್ರ, ಲಕ್ಷ್ಮಣ್ ಇದ್ರ, ಜಗದೀಶ್ ಇದ್ರ, ಮತ್ತು ಪ್ರದೋಷ್ ಇದ್ರ, ಯಾರ್ಯಾರಿದ್ರು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಜಡ್ಜ್. ಯಾರ್ಯಾರೆಲ್ಲ ಇದ್ರು ಅನ್ನೋದರ ಕುರಿತು ಮಾಹಿತಿಯನ್ನ ಕೂಡ ನೀಡ್ತಾ ಇದ್ದಾರೆ. ಸಮತ ಹೇಳಿಕೆಯನ್ನೇ ಉಲ್ಲೇಖ ಮಾಡ್ತಾ ಇದ್ದಾರೆ. ಸಿದ್ಧಾರ್ಥ್ ಲೂತ್ರಾ ಅವರು ವಾದ ಮಾಡ್ತಾ ಇದ್ದಾರೆ. ನನ್ನಿಂದ ಆಗಲ್ಲ ಅಂತ ಹೇಳಿ ಪವಿತ್ರ ಕರೆ ಕಟ್ ಮಾಡಿದ್ರು. ಸಹಾಯ ಕೇಳಿದಾಗ ಸಮತ ಅವರಿಗೆ ಫೋನ್ ಮಾಡಿ ಈ ರೀತಿಯಾಗಿ ಆಗೋಗ್ಬಿಟ್ಟಿದೆ, ಈ ರೀತಿಯಾಗಿ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬಂದಾದ ನಂತರ ಆತನನ್ನು ಶೆಡ್ನಲ್ಲಿ ಇರಿಸಿ ಆತನಿಗೆ ಹಲ್ಲೆಯನ್ನು ಕೂಡ ಮಾಡಲಾಗಿತ್ತು. ಬಟ್ ಆದರೆ ಆತ ಬದುಕುಳಿಯಲಿಲ್ಲ. ಈ ರೀತಿಯಾಗಿ ಸತ್ತೋಗ್ಬಿಟ್ಟಿದ್ದಾರೆ ಅಂತಂದರೆ ತೀರ್ಕೊಂಡು ಬಿಟ್ಟಿದ್ದಾರೆ. ಏನು ಮಾಡ್ಬೋದು, ಏನಾಗುತ್ತೆ ಅನ್ನೋವಂತಹ ಟೆನ್ಷನ್ಗಳು ಯಾವಾಗ ಸತ್ತ ಮೇಲೆ ಶುರುವಾಗಿದೆ ಇವ್ರುಗಳಿಗೆಲ್ರಿಗೂ ಕೂಡ. ಏನಾಗಬಹುದು ಅನ್ನೋ ಊಹೆ ಕೂಡ ಇರಲಿಲ್ಲ. ಪ್ರಭಾವಿಗಳು ನಾವು ಪ್ರಭಾವವನ್ನು ಬಳಕೆ ಮಾಡ್ಕೊಂಡು ಬಚಾವಾಗ್ಬಿಡಬಹುದು ಅನ್ನುವಂತಹ ಅಂದಾಜಿತ್ತು ಅಂತ ಕಾಣಿಸುತ್ತೆ. ಬಟ್ ಆದರೆ ಯಾರ ಪ್ರಭಾವ ಎಷ್ಟೇ ಪ್ರಭಾವ ಇದ್ದರೂ ಕೂಡ ಈ ಒಂದು ಪ್ರಕರಣದಲ್ಲಿ ಎಲ್ಲವೂ ಕೂಡ ಉಲ್ಟಾ ಆಯಿತು. ಶಿಕ್ಷೆಯನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. 6 ರಿಂದ 7 ತಿಂಗಳುಗಳ ಕಾಲ ಶಿಕ್ಷೆ ಅನುಭವಿಸಬೇಕಾಯಿತು. ದರ್ಶನ್ ಇತರೆ ಆರೋಪಿಗಳ ಜೊತೆ ಉಪಸ್ಥಿತನಿದ್ನ? ಜಡ್ಜ್ ಪ್ರಶ್ನೆ. ಫೋಟೋ ಇದೆ ಅಂತ ಹೇಳಿ ವಕೀಲ ಲೂತ್ರಾ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಇದೆ. ಫೋಟೋ ಎಲ್ಲಿಂದ ರಿಕವರಿ ಮಾಡಿದ್ರಿ ಅಂತ ಹೇಳಿ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ದರ್ಶನ್ ಇತರೆ ಆರೋಪಿಗಳ ಜೊತೆ ಈಗೇನು ಇಷ್ಟೂ ಜನ ಆರೋಪಿಗಳಿದ್ದಾರೆ, ಇಷ್ಟೂ ಜನ ಆರೋಪಿಗಳು ಇದ್ರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಫೋಟೋದಲ್ಲಿ ದರ್ಶನ್ ಅವರು ಇದ್ದಾರೆ. ಫೋಟೋ ತೆಗೆದಿದ್ರಲ್ಲ ಇವ್ರುಗಳು, ಫೋಟೋ ತೆಗೆದಿದ್ರಲ್ಲಿ ದರ್ಶನ್ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದರ್ಶನ್ ಇತರೆ ಆರೋಪಿಗಳ ಜೊತೆ ಉಪಸ್ಥಿತ ಇದ್ದಾನೆ ಅಂತ ಹೇಳಿ ಲೂತ್ರಾ ಹೇಳ್ತಾ ಇದ್ದಾರೆ. ಸಾಕ್ಷಿ ಇದೆ, ಅದಕ್ಕೆ ಇರೋದಕ್ಕೆ ಫೋಟೋ ಸಾಕ್ಷಿ ಇದೆ. ಬಟ್ ಆದರೆ ಫೋಟೋ ಇದ್ದುಬಿಟ್ರೆ ಸಾಕಾ ಅಂತಾನೂ ಕೂಡ ಪ್ರಶ್ನೆ ಮಾಡ್ತಾರೆ. ಕೊಲೆ ಆದಂತಹ ಸಂದರ್ಭದಲ್ಲಿ, ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ದರ್ಶನ್ ಇದ್ರ ಅನ್ನೋದು ಒಂದು ಕಡೆ ಪ್ರಶ್ನೆ. ಏನು ಮಾಡ್ತಾ ಇದ್ರು ಕೊಲೆ ಆದಂತಹ ಸಂದರ್ಭದಲ್ಲಿ? ಕಾರ್ನಲ್ಲಿದ್ರ? ಕೊಲೆ ಆದಂಥ ಅವರು ಹೊಡಿಬೇಕು ಅಂತಂದಾಗ ಅವ್ರು ಮುಂದೆ ನಿಂತ್ಕೊಂಡಿದ್ದಾಗ ಬಿಡಿಸುವಂತಹ ಕೆಲಸಗಳು ಮಾಡಲಿಲ್ವಾ? ವಿಡಿಯೋ ಇದೆ ಅಂತ ಹೇಳ್ತಿದ್ದಾರೆ. ವಿಡಿಯೋಗಳು ಏನು ಹೇಳ್ತಾ ಇದೆ? ಯಾವ ರೀತಿಯಾಗಿ ಚಿತ್ರ ಹಿಂಸೆ ಕೊಡಲಾಗಿತ್ತು ರೇಣುಕಾಸ್ವಾಮಿಗೆ? ವಿಕೃತಿ ಯಾವ ರೀತಿಯಾಗಿ ಮೆರೆದಿದ್ರು? ಎಲ್ಲವೂ ಕೂಡ ಪ್ರಶ್ನೆ. ಅಲ್ಲ, ಕೊಲೆ ಮಾಡ್ಬಿಟ್ಟು ಇಂತಹ ಫೋಟೋಗಳನ್ನೆಲ್ಲ ತೆಗೆದುಕೊಂಡಿದ್ರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಜಡ್ಜು. ವಿಡಿಯೋ ಮಾಡ್ಕೊಂಡಿದ್ರಾ ಕೊಲೆ ಮಾಡೋದೆಲ್ಲ ಮಾಡಿಬಿಟ್ಟು ಅಂತ ಹೇಳಿ ಜಡ್ಜ್ಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಾಗತ್ತೆ ಬೇಲ್ ಭವಿಷ್ಯ? ಕ್ಯಾನ್ಸಲ್ ಆಗುತ್ತಾ ಅಥವಾ ಮುಂದೂಡಿಕೆ ಆಗುತ್ತಾ ಅನ್ನೋ ಪ್ರಶ್ನೆ ಒಂದು ಕಡೆ. ಹೊರದೇಶದಲ್ಲಿದ್ದರೂ ಕೂಡ ನೆಮ್ಮದಿ ಇಲ್ಲ, ಇಲ್ಲಿದ್ರೂ ಕೂಡ ನೆಮ್ಮದಿ ಇರೋಲ್ಲ. ಏನು ಮಾಡೋದು, ಯಾವ ಕ್ಷಣದಲ್ಲಿ ಎಲ್ಲಿದ್ದರೂ ಹೇಗಿದ್ದರೂ ಈ ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಹಕಾರವನ್ನು ನೀಡಿದ್ರು ಮತ್ತು ಪ್ರಭಾವ ಬೀರುವಂತಹ ಕೆಲಸಗಳನ್ನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಕೇಳ್ತಾ ಇದ್ದೀವಿ.